ಜೊತೆ ಹೋರಾಡಿದೆ, ಕಪ್ಪಿ ಬಳಗವ ಕೆಳ ಹಾಕಿದೆ, ನೇರವಾಗಿ ರಾಮಕ್ಕನ ಕಣ್ಣು ತಪ್ಪಿಸಿ ನನ್ನ ಬಳಿಗೆ ಯುದ್ಧಕ್ಕೆ ಬಂದೆ. ಇಂದಾರಿ ನನ್ನ ಯುದ್ಧಕ್ಕೆ ಬಂದೆ ಅಲ್ಲ, ಇಂದ್ರ ಕಾಗೆ ಆವಾಗ ನಿನ್ನ ನೋಡೋಣ ಅಂತ ಇಲ್ಲಿಗೆ ಬಂದದ್ದು ನಾನು. ಅಲ್ಲಿಗೆ ಅದರಲ್ಲಿ ಆದ್ರೆ ಒಂದು ಹೇಳ್ತೇನೆ, ಏನು ನಿನ್ನ ಪರಾಕ್ರಮವನ್ನು ಬಲ್ಲೆ. ಏನು ಬಲ್ಲೆಯೋ ಬಂದಿದ್ಯಲ್ಲ ಒಮ್ಮೆ ನಮ್ಮ ಅಶೋಕವನಕ್ಕೆ, ಅಂದು ನಾನೇ ಬಂದವ. ಹಿಂದೆ ಉದ್ಯೋಗವನದಿ, ಅದಕ್ಕೆ ಅಶೋಕವನ ಅಂತ ಹೆಸರು. ಹೌದು, ಯಾಕೆ ಹೆಸರಿಸಿತು? ಯಾರಿಗಾದ್ರೂ ಶೋಕ ಬಂತು ಅಲ್ಲಿ ಹೋದ್ರೆ ಅಲ್ಲಿ ಹೋಗಿ ಬಿಟ್ರೆ ಶೋಕ ದೂರ ಆಗ್ತದೆ, ಅಶೋಕ ಬರ್ತದೆ ಅಂತ ಸಂತೋಷ ಯೋಚನೆ ಮಾಡಿ ನಿರ್ಮಿಸಿದ್ದೀರಿ. ಅಂತ ಒಂದು ವನವನು ಕುಳಿತುಕೊಳ್ಳಕ್ಕೆಲ್ಲ ನೋಡ್ಲಿಲ್ಲ ಮಂಚ ಅಲ್ಲ. ಹೌದು, ಎಷ್ಟು ಚಂದ್ರಕಾಂತ ಶಿಲೆಯ ಮಂಚ, ಎಂತ ಬಂಡಿಗಳು ನೀವೇ ನಿರ್ಮಿಸಿ, ಎಂತ ಗುಂಡಗಳು, ಅಂತ ಅದ್ಭುತವಾದಂತ ವನವನ್ನು ಏನ್ ಮಾಡಿ ನೀನು ಕಾಳುಗಳ ಇದೆ. ಕಪಿ ತಾನು ಕೆಟ್ಟಿದ್ದು ವನವನ್ನು ಕೆಡಿಸಿ ಮತ್ತು ಅರ್ಮೂಢ್ಯ ಮಾತಿದೆ. ನಮ್ಮ ವನವನ್ನು ಹಾಳುಗಳ ಕಾಲಕ್ಕೆ ವಿಚಾರಿಸಿದಂತ ದಾನವೀರನ್ನು ಕೆಡಹಿದ್ದಂತೆ. ಆವಾಗ ಅಲ್ಲಿಗೆ ಬಂದವ ಯಾರು ನೆನಪುಂಟ ನಿನಗೆ? ನಾನೇ ಬಂದವ. ನಿನ್ನ ಹೆಡೆಮುಡಿ ಬಂಧಿಸಿ ಕುಂಭಕರ್ಣನ ರಥಕ್ಕೆ ಹಾಕಿ ದರ ದರನ ಎಳ್ಕೊಂಡು ಹೋಗಿ ಅಪ್ಪನ ಮುಂದೆ ನಿಲ್ಲಿಸಿರುವ ನಾನು. ಏನು ಮೆರವಣಿಗೆ, ಏನು ಮೆರವಣಿಗೆ, ಏನು ಉತ್ಸವ! ನಿನಗೊಂದು ಅವತ್ತು ಮೆರವಣಿಗೆ ಮಾಡಿದ್ದೇನೆ ನಾನು, ರಥೋತ್ಸವ. ಅಂದು ನಿನ್ನ ಪರಾಕ್ರಮವನ್ನು ಕಂಡಿರುವಂತ ಇಂದ್ರರಿಗೆ ಇಂದು ಭಯವಾಗಿತ್ತು ಅಂತ ಭಾವಿಸಿದ. ಪ್ರವೇಶ ಮಾಡಿ ಒಂದೇ ಹಣ್ಣುಗಳಿತ್ತು, ಬೇಕಾದ ಸುತ್ತಿಂದೆ ಸಿಲ್ಲುವಾಸನಲ್ಲಿ ವನಪಾಲಕ ಜನರೆಲ್ಲ ಬಂದರು. ಹೌದು, ನನ್ನನ್ನು ಹೊಡೆಯುವುದಕ್ಕೆ ಬಡಿಯುವುದಕ್ಕೆ ಸಿದ್ಧ. ಅವರಿಗೆ ನಾನು ಹೊಡೆದೆ, ಆಗ ಬಡಿದೆ. ಕೆಲವರೆಲ್ಲ ಜಿದ್ದಿದ್ದಾರೆ, ಮತ್ತೆ ಕೆಲವರು ಕಳ್ಳರಂತೆ ಅಲ್ಲಿಗೆ ಬಂದು ನನ್ನನ್ನು ಹೊಡೆಯುವುದಕ್ಕೆ ಸಿದ್ಧವಾದರು. ಏನು ಮಾಡಿದೆ ಹೇಳಿ? ಅವರು ಒಬ್ಬರಲ್ಲಿ ಇಬ್ಬರು ಎಷ್ಟೋ ಮಂದಿ 10,000 ಅಂತ ಲೆಕ್ಕಕ್ಕೆ ಸಿಕ್ಕಿದವು. ಲೆಕ್ಕಕ್ಕೆ ಸಿಗದಷ್ಟು ಮಂದಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರನ್ನು ಹೊಡೆದು ಕೆಡ ಹಾಕಿದವ ನಾನು. ಅಷ್ಟು ಮಾತ್ರ ನಾವು ನಷ್ಟಾದ ಬಗ್ಗೆ ಲಾಭಕ್ಕೆ ಉಪಯೋಗ ಹಾಗೆ ಕೋಟಿ ಕೋಟಿ ಸಂಖ್ಯೆ ಧನುಜವಿರುವಾಗಿ 10,000 ಲೆಕ್ಕವರು ರೆಂಬೆಯಿಂದ ರೆಂಬೆಗೆ ಹಾರುವಾಗ ಈ ಬೆಳೆಸ ಮರಗಳು ಅಷ್ಟು ಗಟ್ಟಿ ಮುಟ್ಟಾಗಿ ಎಲ್ಲ ಖುದ್ದಾಗಿ ಹಣ್ಣಿನ ಮರ ಅಲ್ವಾ, ಹಣ್ಣಿನ ಮರ ಎಲ್ಲ ಕೆಳಗೆ ಬಿತ್ತು. ಕೆಳಗೆ ಬೀಳುವಾಗ ಅದರ ಅಡಿಯಲ್ಲಿ ಕೆಲವು ಸಿಕ್ಕಿ ಬಿದ್ದವರು ಅಲ್ಲಿ ಹೊಡೆದಿದ್ದಾರೆ. ಹಾಗೆ ನನ್ನನ್ನು ಕಟ್ಟಿ ರಥದ ಕೊಳ್ಳಿಸಿ ಮೆರವಣಿಗೆ ಮಾಡಿದ್ದೀರಲ್ಲ, ಉತ್ಸವ ಮಾಡಿದ್ದೀನಿ. ಹೌದು, ಬಹಳ ಸಂತೋಷವಾಗಿ ಅಷ್ಟು ಮಾತ್ರವಲ್ಲ, ನೀವು ಲೆಕ್ಕ ಇಟ್ಟುಕೊಂಡಿಲ್ಲ ಕಾಣ್ತ ರಕ್ಕಸರನ್ನು, ಸತ್ತವರನ್ನು ಅದು ಸಾರಿ ಹೇಳ್ತಿದ್ದೇನೆ. ನನ್ನನ್ನು ಕೆಣಕದಿರು, ಕೆಣಕಿನ ಮೊದಲ ನಿಮ್ಮ ಹುಟ್ಟಿದಾಗ
ಕೀರ್ತಿಯನ್ನು ಹೊಂದಬೇಕು ಅಂತಾದ್ರೆ ಸಚ್ಚಾರಿತ್ರ್ಯವಂತನಾಗಿರ್ಬೇಕು, ಒಳ್ಳೆ ಜನ್ಮವನ್ನು ಹೊಂದಿದವರಾಗಿರ್ಬೇಕು. ನಿನ್ನ ಕಥೆ ಯಾರಿಗೂ ಗೊತ್ತಿಲ್ಲ. ಏನು ಕಥೆ? ನಿನ್ನ ಅಮ್ಮ ಅಂದಾನೆ, ಅವಳಿಗೊಬ್ಬ ಗಂಡ, ಹೇಳಿಕೊಳ್ಳಬೇಕು ಅಭಿವೀರನಲ್ಲಿ ಒಬ್ಬ ಕೇಸರಿ ಎಂಬವ, ಯೋಗ್ಯತಾವಂತ. ಹೌದಪ್ಪ, ಅವರು ಕೇಸರಿಯ ಹೆಂಡತಿ ಅವಳು. ಆದ್ರೆ ನಿನ್ನನ್ನು ಯಾರು ಕೇಸರಿಯ ಮಗ ಅಂತ ಹೇಳುವುದಿಲ್ಲ, ನಿನ್ನನ್ನು ವಾಯುವಿನ ಮಗ ಅಂತ ಹೇಳುವುದಿಲ್ಲ. ಹೌದಾ? ವಾಯುನಂದನ, ವಾಯು ಸುಕುಮಾರ. ನಿನ್ನಮ್ಮನಿಗೆ ವಾಯುವೂ ಗಂಡನೆ, ಕೇಸರಿಯೂ ಗಂಡನೆ. ನನಗೆ ಹಾಗಲ್ಲ, ಹೇಳಿಕೊಳ್ಳಕ್ಕೆ ಒಬ್ಬನೇ ಅಪ್ಪ, ರಾವಣೇಶ್ವರ ಮಾತ್ರ. ಜಾರ ತಳದಿಂದ ಹುಟ್ಟಿರುವಂತಹ ಹನುಮಂತ. ಏನು ಆ ಇಂದ್ರನಿಂದ ನೀನು ಪೆಟ್ಟನ್ನು ತಿಂದು ಹನುವನ್ನು ಊದಿಸಿಕೊಂಡು ಧರೆಗೆ ಮೂಡಿದವ. ಯಾವ ಇಂದ್ರನಿಂದ ಪೆಟ್ಟಿನಿಂದ ನೀನು ಆ ಕಾಲದಲ್ಲಿ ಬಿದ್ದಿದ್ಯೋ ಅದೇ ಇಂದ್ರನನ್ನು ಕಾಳಗದಲ್ಲಿ ಸೋಲಿಸಿದವ ನಾನು. ಆ ದಿವಿಜ ವೈರಿ ಎನಿಸಿದವ. ಆಲೋಚನೆ ಮಾಡಿ ಕಾಳಗಕ್ಕೆ ಬಾ. ಅದು ಅಲ್ಲ ಅಂತಾದ್ರೆ ಉಪ್ಪು ನೀರಿನ ಸಮುದ್ರದಲ್ಲಿ ಮುಳುಗಿಸಿದ ಇಂದ್ರ ಪೆಟ್ಟು ಹೊಡೆದಿದ್ದಾರೆ ಮಾತ್ರ. ಆಮೇಲೆ ಏನಾಗಿದೆ? 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 ವಾಯು ಕೊಂಡು ಹೋಗಿ ಗುಹೆಯಲ್ಲಿ ತುಂಬಾನೇ ಮೌನವಾಗಿತ್ತಂತೆ. ವಾಯು ಸಂಚಾರವೇ ಇಲ್ಲ. ಎಲ್ಲವರು ಸ್ವಯಂ ಮಾಡ್ಕೊಂಡು ಬಂದು ಹೇಗಾದ್ರು ವಾಯು ಯಾವ ರೀತಿ ಎಲ್ಲ ಕಷ್ಟ ಕೊಡಬಾರ್ದು ಹೇಳಿದ್ರು. ಹಾಗೆ ಎಲ್ಲ ಅವರು ಬಂದು ಸ್ಮರಿಸಿದ್ದರಿಂದ ಇಕೋ ವಾಯುದೇವ ನಿಲ್ಲಿದ್ದೇನೆ, ವಾಯುದೇವ ಮಗನಾದರೆ ಏನಿಲ್ಲ. 10 ಮಂದಿಗಳು ಸೇರಿದ ಕಾಲನಿಗೆ ಪ್ರಾಣ ಬಂದಿದೆ ಅಂತ ಹೇಳಿ. ಹೌದಲ್ಲ? ಅವರೆಲ್ಲ ಸೇರಿದ ಕಾಲಲ್ವಾ? ನಿನಗೆ ಸ್ವಯಂವಾಗಿದ್ದಂತಹ ಪ್ರಾಣವನ್ನು ಕಳ್ಕೊಂಡಿರ್ಬೇಕ. ನೀನು ಕೆಟ್ಟ ಕೆಲಸ ನೋಡ್ಕೊಂಡು ದೊಡ್ಡ ಕೆಲಸ ಅಂದ್ರೆ ಕೆಲಸ ಎಲ್ಲ ಕೆಟ್ಟ ಕೆಲಸ ಸ್ವಲ್ಪ ಮಾಡಿದ್ರು, ಅದು ದೊಡ್ಡ ದೊಡ್ಡ ಕೆಲಸ ಮಾಡಿದ್ರೆ ಅದು ಹಾಗೆ ಹೋಗೋದು ಗೊತ್ತಾಗುತ್ತೆ. ನಿನಗೆ ಅರ್ಥವಾಗುವಂತದ್ದೆಲ್ಲ ಬಹಳ ಒಳ್ಳೆ ಕೆಲಸ ಮಾಡಿದವರು ಮಂಕೆಯಲ್ಲಿ ದೇವಾನು ದೇವತೆಗಳನ್ನು ಮೆಚ್ಚಿದಂತಹ ರಾಷ್ಟ್ರಗಳ ಮುಂದೆ ನಿನ್ನ ಪರಾಕ್ರಮ ಏನು ಎಂಬುದನ್ನು ಮೆರವಣಿಗೆ ಮಾಡಿದ್ದೇನೆ. ಮಾತ್ರ ಬಾಲದ ಎಷ್ಟು ಬಯಸಲಿಕ್ಕೆ ಆಗುದಿಲ್ಲ. ನನಗೆ ಬೇರೆ ಆಯ್ತು ಬೇಕಾಗಿ ಆಂಜನೇಯ ನೀಲಿ ಕಾಳಗ ಮಾಡಬೇಕು ಅಂತ ಬಂದದಲ್ಲ ನನಗೆ ನೆನಪಾಯ್ತು. ನೆನಪಾಯ್ತು, ಹನುಮಂತನ ಕಾಣಬೇಕು. ಅದು ನೋಡಿ ಹೋಗುವ ಅಂತ ನಾವು ಮಾತಾಡಿದ್ದೇವಲ್ಲ. ಏನೊಮ್ಮೆ ನೋಡುವಂತಾಯ್ತು. ಹೋರಾಟ ಮುಂದುವರಿಸ ಮನಸ್ಸು ಇಲ್ಲ. ಇಲ್ಲ ನಿಮ್ಮಲ್ಲಿ ಹೋರಾಟವಿಲ್ಲ, ನಿಮ್ಮಲ್ಲಿ ಕಾಳಗವಿಲ್ಲ, ನಿಮ್ಮಲ್ಲಿ ಕಾಳಗ. ಓ ಅದ್ಯಾರು ಸುಗ್ರೀವ? ಸುಗ್ರೀವ ಹೆಣ್ಣು ಕಳ್ಳನ ಮಗನಲ್ಲ, ನಿನ್ನೆ ಕಳ್ಳತನ ನನ್ನ ಸುಗ್ರೀವ ಆ ಕಡೆಯಿಂದ ತೋರಿಸುತ್ತಾ